ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರೆ ವಿಷಯ ಏನಪ್ಪ ಅಂತಂದರೆ ನಾನೊಂದು ಚಾಲೆಂಜ್ನ ತಗೊತಿದ್ದೀನಿ. ಅದು ಏನಪ್ಪ ಅಂತಂದರೆ 60 ಡೇಸ್ ಚಾಲೆಂಜು. ನಾನು ತುಂಬ ದಿನಗಳ ಹಿಂದೆ ಸುಮಾರು ಚಾಲೆಂಜಸ್ನ ತಗೊಂಡು ಸುಮಾರು ಸರಿ ಸೋತೋಗ್ಬಿಟ್ಟಿದ್ದೀನಿ. ಬಿಕಾಸ್ ಆಫ್ ಕಂಟಿನ್ಯೂಸ್ಲಿ ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ನಾನು ಒಬ್ಬನೇ ಎಲ್ಲ ಮಾಡೋದ್ರಿಂದ ವೀಡಿಯೋ ಶೂಟ್ ಆಗಿರ್ಬೋದು, ಎಡಿಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾನು ಒಬ್ಬನೇ ಮಾಡ್ಕೊಳ್ಳೋದ್ರಿಂದ ಒಂಚೂರು ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಚಾಲೆಂಜಲ್ಲೂ ಕೂಡ ಅಂದರೆ ಒಂದು 3 ಚಾಲೆಂಜ್ನ ತಗೊಂಡಿದ್ರೆ ಅದರಲ್ಲಿ ಒಂದೇ ಅನಿಸುತ್ತೆ ನಾನು ಕಂಪ್ಲೀಟ್ ಮಾಡೋದು. ಅದಕ್ಕೋಸ್ಕರ ಈಗ ನಾನು ಮತ್ತೊಂದು ಚಾಲೆಂಜ್ನ ನಾನು ತಗೊತಾ ಇದ್ದೀನಿ. ಈ ಚಾಲೆಂಜ್ ತಗೊತಿರೋ ರೀಸನ್ ಏನಪ್ಪ ಅಂತಂದರೆ ಇದು ನನ್ನ ಡ್ರೀಮ್ ಬೈಕ್ಗೋಸ್ಕರ. ಬಿಕಾಸ್ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಆಗಿರ್ಬೋದು ಅಥವಾ ಒಬ್ಬ ಹುಡುಗ ಅಂದಮೇಲೆ ಅವನಿಗೆ ಆದಂತಹ ಒಂದು ಡ್ರೀಮ್ ಬೈಕ್ ಅಂತ ಇರ್ತದೆ. ನನಗೆ ನನ್ನ ಲೈಫಲ್ಲಿ ಒಂದು ಡ್ರೀಮ್ ಬೈಕ್ ಅಂತ ಇದ್ದಿದ್ದು ಎಕ್ಸ್ಪಲ್ಸು. ಅದಕ್ಕೂ ಮುಂಚೆ ಸುಮಾರು ಬೈಕ್ಸ್ ಇತ್ತು, ಬಟ್ ಆದರೆ ಫೈನಾನ್ಷಿಯಲಿ ಗೊತ್ತಲ್ಲ, ನಾವು ಮಿಡಲ್ ಕ್ಲಾಸ್ ಲೈಫು. ಸೊ ಸಂಪಾದನೆ ಮಾಡಿದ್ದೆಲ್ಲ ಅಂದರೆ ನಮಗೆ ಇರೋಂತಹ ಜವಾಬ್ದಾರಿಗಳಿಗೆ ಅದು ನಿಭಾಯಿಸ್ಕೋಬೇಕಾಗುತ್ತೆ. ಸೊ ಇಷ್ಟು ದಿವಸ 6 ವರ್ಷ ನಾನು ಇದೇ ಡೆಲಿವರಿ ಜಾಬ್ನ ಮಾಡಿಕೊಂಡು ಸುಮಾರು ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಸುಮಾರು ನಾನು ಮಾಡ್ಕೊಂಡಿದ್ದೀನಿ. ಆದರೆ ಇವಾಗ ನಾನು ಮತ್ತೊಂದು ನನ್ನ ಡ್ರೀಮ್ ಕಡೆ ಮಾಡಲೇಬೇಕು ಈ ಸರಿ ಅಂತ ಮಾಡ್ತಾ ಇರೋದು. ಅದು ಏನಪ್ಪ ಅಂದರೆ ಎಕ್ಸ್ಪಲ್ಸ್ನ ತಗೊಬೇಕು. 60 ದಿನದಲ್ಲಿ ಅಂದರೆ 25ನೇ ತಾರೀಕು ಮಾರ್ಚು ನನ್ನ ಬರ್ತ್ಡೇ ಇದೆ. ಅವತ್ತು ನಾನು ಎಕ್ಸ್ಪಲ್ಸ್ನ ತಗೊಳ್ಳೇಬೇಕು ಅಂತ ಒಂದು ಚಾಲೆಂಜ್ನ ತಗೊಂಡು ಅದಕ್ಕೆ ನನಗೆ ಒಂಚೂರು ಅಮೌಂಟ್ ಬೇಕಿದೆ. ಸೊ ಡ್ಯೂಟಿ ಮಾಡಿಕೊಂಡು ಈ ಡೆಲಿವರಿ ಜಾಬ್ನ ಮಾಡಿಕೊಂಡು ಸೊ ಬೈಕ್ನ ತೊಗೊಬೇಕು ಅನ್ನೋದು ನನ್ನ ಒಂದು ಡ್ರೀಮು. ಸೊ ನೋಡೋಣ, ಇವತ್ತಿಂದ ಡೇ 1 ಇವತ್ತು ಅಂತ ಅನ್ಕೊಬಿಡಿ. ಸೊ ಡೇ 1 ಸ್ಟಾರ್ಟ್ ಆಗುತ್ತೆ ಇವತ್ತಿಂದ. ಇನ್ನು ಮುಂದೆ 60 ದಿನಗಳ ಕಾಲ ದುಡಿದು ನಾನು ಅದಕ್ಕೆ ಆ ದುಡ್ಡನ್ನ ಸೇವ್ ಮಾಡಿಕೊಂಡು ಗಾಡಿನ ತೊಗೊತೀನಿ. ಇದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ನೀವು ಮಾಡಬೇಕಾಗಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಕರೇಜ್ ಮಾಡಬೇಕು. ಬಿಕಾಸ್ ಏನಕ್ಕೆ ಅಂತಂದರೆ ನೀವು ಎಂಕರೇಜ್ ಮಾಡೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಫಸ್ಟ್ನೇ ಆರ್ಡರ್ ಬರ್ತಾಯಿದೆ, ಆ ಆರ್ಡ್ರನ್ನ ಪಿಕಪ್ ಮಾಡೋಣ ಬನ್ನಿ. ಸೊ ಫಸ್ಟ್ನೇ ಆರ್ಡರ್ ಎಷ್ಟಪ್ಪ ಅಂತಂದರೆ ಇಲ್ಲಿ ನೋಡ್ತಿದೆ 455 ರುಪೀಸು. ಲೈಕ್ ಯಾವ ಕಡೆ ಅಂತಂದರೆ ಇದು ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಮುಂದೆ ಸರ್ಜಾಪುರ ಮತ್ತು ಬೊಮ್ಮಸಂದ್ರ ಮಧ್ಯೆ ಬರುತ್ತೆ. ಬೊಮ್ಮಸಂದ್ರ ಹತ್ರ ನಿಯರ್ ಬೈ 455. ಫಸ್ಟ್ನೇ ಆರ್ಡ್ರ್ ಎರಡನ್ನ ತಗೊಂಡಿದ್ದೀನಿ. ಸೊ ಈಗ ಎರಡನ್ನ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಡ್ಯೂಟಿ ಶುರು ಮಾಡೋಕ್ಕೂ ಮುಂಚೆ ನಾನು ಮಾಡೋಂಥ ಫಸ್ಟ್ನೇ ಕೆಲಸ ಏನಪ್ಪ ಅಂತಂದರೆ ಲೈಕ್ ಗಾಡಿ 100% ಚಾರ್ಜ್ ಆಗಿದೆ ಅಂತ. 100% ಚಾರ್ಜ್ ಆಗಿದೆ ಅಂತಂದರೆ ಚಾರ್ಜನ್ನ ತೆಗೆದ್ಬಿಟ್ಟು ಫಸ್ಟಲ್ಲೇ ಇದನ್ನು ಕ್ಯಾರಿ ಮಾಡ್ತಾಯಿದ್ದೆ, ಬಟ್ ಇವಾಗ ಕ್ಯಾರಿ ಮಾಡೋಲ್ಲ. ಬಟ್ ಏನಕ್ಕೆ ಅಂತಂದರೆ ಮನೇಲಿ ಕೊಟ್ಬಿಡೋದಷ್ಟೇ. ಸೊ ಸರಿ, ಹೋಗ್ಬಿಡ್ತೀನಿ, ಬಾಯ್. ಸೊ ಕಸ್ಟಮರ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಮೊದಲನೇ ಆರ್ಡ್ರು ಲಾಂಗ್ ಆರ್ಡ್ರು. ಎಲ್ಲಿಗೆ ಅಂತಂದರೆ ಸರ್ಜಾಪುರ ಸೈಡು. ಹೌದು, ಪೋಟ್ರಲ್ವಾ? ತೇಜಸ್ ಅಲ್ವಾ? ಒಂದು ನಿಮಿಷ ಅಣ್ಣ, ಇಟ್ಬಿಡಿ. ಪೇಮೆಂಟ್ ಅವರೇ ತಾನೇ? ಪೇಮೆಂಟ್ ಕಸ್ಟಮರೇ ಕೊಡ್ತಾರೆ. ಓಕೆ. ತೇಜಸ್ ಅಲ್ವಾ? ತೇಜಸ್ಸು. ಓಕೆ, ಥ್ಯಾಂಕ್ಸ್ ಅಣ್ಣ. ಪೇಮೆಂಟ್ ಅವರೇ ತಾನೇ? ಓಕೆ ಅಣ್ಣ. ಸ್ವಲ್ಪ ಬೇಕು ಕೊಡಿದ್ರು. ಹಾಂ, ಡೈರೆಕ್ಟ್. ಓಕೆ ಓಕೆ ಓಕೆ. ಸೊ ಗೈಸ್, ಇಲ್ಲಿಂದ 33 ಕಿಲೋಮೀಟ್ರ್ ಇದೆ. ಸೊ 1 hour 33 minutes ಜರ್ನಿ ತೋರಿಸ್ತಾ ಇದೆ. ಸೊ 1 hour 33 minutes ಒಂದು ಆರ್ಡ್ರಿಗೋಸ್ಕರ ನಾವು ಕೊಡ್ತಾ ಇರೋದು. ಆದರೆ ಇದಕ್ಕೆ ನಮಗೆ ಬಂದಂಥ ಅಂದರೆ ತೋರಿಸಿರೋಂಥ ಅಮೌಂಟ್ ಬಂದು 455 ರುಪೀಸ್. ಸೊ ಸಿಕ್ಕಾಬಳೆ ಜಾಮ್ ಇದೆ. ಆದರೆ ಕಸ್ಟಮರು ಬೇಗ ಕೊಡಿ ಅಂತಿದ್ದಾರೆ. ಸೊ ಬೇಗ ಕೊಡೋಕ್ಕೆ ನಾವಿಲ್ಲೇನು ಫ್ಲೈಟಲ್ಲಿ ಹೋಗ್ತಿಲ್ಲ. ಸೊ ಇದನ್ನು ಕಸ್ಟಮರ್ಸ್ ಅರ್ಥ ಮಾಡ್ಕೊಬೇಕು. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಅವರು ಒಂದಷ್ಟು ಅವ್ರಿಗಿರ್ತದೆ. ಬಟ್ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಜಾಮ್ ಇರ್ತದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅದು ಅರ್ಥ ಮಾಡ್ಕೋಬೇಕು ಕಸ್ಟಮರ್ಸು. ಬನ್ನಿ ಹೋಗೋಣ ಡ್ರಾಪ್ ಕಡೆಗೆ. ಈಗ ಕಸ್ಟಮರ್ ನೋಡಿದ್ರೆ ಫುಡ್ಡು ಸರ್ ಬೇಗ ಹೋಗಿ ಅಂತಾರೆ. ಹೇಯ್, ಆರಾಮಾ? ಒಂದು ಆರ್ಡ್ರನ್ನ ನಾನು ಯಾವ ಕಡೆಯಿಂದ ತೊಗೊಂಡು ಹೋಗ್ಬೇಕಾಗಿತ್ತು ಅಂದರೆ ಬೆಲ್ಲಂದೂರು ಸೈಡಿಂದ ತೊಗೊಂಡು ಹೋಗ್ಬೇಕಾಗಿತ್ತು. ಬೆಲ್ಲಂದೂರಿಂದ ಸರ್ಜಾಪುರ ರೋಡ್ಗೆ ಹೋಗ್ಬಿಟ್ಟು ಮುಂದೆ ಬೊಮ್ಮಸಂದ್ರ ಹತ್ರ ರೈಟ್ ಸೈಡ್ ತೊಗೊಂಡಿದ್ದರೆ ಸರೋಗಿರೋದು. ಬಟ್ ನಾನು ಆ ಕಡೆ ಹೋಗ್ತಿಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಮೇಲೆ ಹೋಗ್ತಾಯಿದ್ದೀನಿ. ಟೋಲ್ ಚಾರ್ಜ್ ಪೇ ಮಾಡಿಬಿಟ್ಟು ಸೊ ಹೋಗ್ಬಿಡೋಣ ಅಂತ. ಬಿಕಾಸ್ ಏನಕ್ಕೆ ಅಂತಂದರೆ ಆ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ, ತುಂಬ ಅಂದರೆ ತುಂಬ ಜಾಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಈಗ ಈ ಕಡೆಯಿಂದ ಹೋಗ್ತಾಯಿದ್ದೀನಿ. ನೋಡೋಣ, ಹೀಗೆ ಹೋಗ್ಬಿಟ್ಟು ಕೇಳ್ತೀನಿ ಕಸ್ಟಮರ್ ಹತ್ರ,
ಸರ್ ಈ ಥರ ಅವರು ಬೇಗ ಹೋಗಬೇಕು ಅಂದಿದ್ದಕ್ಕೆ ನಾನು ಈ ಕಡೆ ಸುತ್ತಾಕೊಂಡು ಬಂದೆ ಒಂದು 5 ಕಿಲೋಮೀಟ್ರು. ಸೊ ನನಗೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಡಿ, ಟೋಲ್ ಚಾರ್ಜಸ್ ಕೊಡಿ ಅಂತ ಕೇಳ್ತೀನಿ. ಕೊಟ್ಟರೆ ಇಲ್ಲ ಅಂದರೆ ಪರವಾಗಿಲ್ಲ. ಏನಕ್ಕೆ ಅಂತಂದರೆ ಈಗ ನಾನು ಅಲ್ಲಿ ಹೋಗ್ಬಿಟ್ಟು ಆ ಟ್ರಾಫಿಕಲ್ಲಿ ಗಾಡಿ ಓಡಿಸೋದು ತಲೆ ಕೆಟ್ಟೋಗ್ಬಿಡುತ್ತೆ, ಲೈಕ್ ಒಂಥರ ಮೂಡ್ ಅಪ್ಸೆಟ್ ಆಗಿಬಿಡುತ್ತೆ ಬೆಳಗ್ಗೆನೇ. ಅದಕ್ಕೋಸ್ಕರ ನಾನು ಈ ಕಡೆ ಬಂದೆ. ಹೋದರೆ ಹೋಯ್ತು, ಒಂದು 5 ಕಿಲೋಮೀಟ್ರ್ ಸುತ್ತಾಕೊಂಡು ಹೋದ್ರೂ ಕೂಡ ಪರವಾಗಿಲ್ಲ, ಬಟ್ ಆರಾಮಾಗಿ ಹೋಗ್ಬೋದು ಅನ್ನೋಗೋಸ್ಕರ. ಇವತ್ತಿನ ದಿನ ನಾನು ಎಲ್ಲ ಫಾಲೋವರ್ಸ್ಗೂ ಒಂದು ಮಾತೆಲ್ಲಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಮನಸ್ಸಲ್ಲಿ ಒಂದು ಸಾಧನೆ ಮಾಡಬೇಕು ಅಂತನೋ ಅಥವಾ ನಾನೇನಾದರೂ ತಗೋಬೇಕು ಅಂತನೋ ಏನಾದರೂ ಕನಸನ್ನ ಕಟ್ಟಿದ್ದೀರಾ, ಈಗಲೇ ಕಷ್ಟಪಟ್ಟು ತಗೊಂಬಿಡಿ. ಮುಂದೆ ತಗೊಳ್ಳೋಣ, ಮುಂದೆ ವಯಸ್ಸು ತುಂಬ ಐತೆ, ಮುಂದಿನ ದಿನಗಳಲ್ಲಿ ತಗೊಳ್ಳೋಣ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋದರೆ ನಾನು ಈಗಲೇ ಹೇಳ್ತಿದ್ದೀನಿ, ಮುಂದೆ ತಗೊಳ್ಳೋದು ಮುಂದೆ ಮಾಡೋದು ಅನ್ನೋದು ದೊಡ್ಡ ಮುಟ್ಟಾಳ್ತನ. ನಾನು ಅನುಭವಿಸ್ತಿದ್ದೀನಿ, ಅದನ್ನು ನೀವು ಅನುಭವಿಸೋಕೆ ಹೋಗ್ಬೇಡಿ. ಕಷ್ಟಪಟ್ಟು ದುಡಿದು ಮನೆಯವ್ರಿಗೆ ಹೊರೆ ಆಗ್ದಿರಾ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ನೀವೇನು ತಗೋಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಈಗಲೇ ತಗೊಂಡು ಈಗಲೇ ಮಾಡಿ. ಬಿಕಾಸ್ ಮುಂದೆ ಅನ್ನೋದು ಮುಂದಿನ ಮುಟ್ಟಾಳ್ತನ ಅದು. ಯಾಕಂತಂದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಫೈನಾನ್ಷಿಯಲಿ, ಹೆಲ್ತಿಲ್ಲಿ ಹೆಂಗಿರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಮುಂದೆ. ಬಟ್ ಪ್ರೆಸೆಂಟ್ ಇವಾಗ ನಾವು ಹೆಂಗಿದ್ದೀವಿ, ಈ ಕ್ಷಣಕ್ಕೆ ನಮಗೇನು ಬೇಕು, ನಮಗೇನು ಆಸೆ ಇದೆ ಅದನ್ನು ಇವಾಗ ಈಡೇರಿಸ್ಕೊಳ್ಳಿ ಕಷ್ಟಪಟ್ಟು ಮಾತ್ರ, ಸರಿನಾ? ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅನ್ನೋದು ಅದು ದೊಡ್ಡ ಮುಟ್ಟಾಳ್ತನ. ಇದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೋಲ್ಗೆ ಚಾರ್ಜ್ ಪೇ ಮಾಡಬೇಕು. ಮೇ ಬಿ ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ 40 ರೂಪೀಸ್ ಅನಿಸುತ್ತೆ. ಸೊ ಈಗ 40 ಆರ್ 35 ರೂಪೀಸ್ ಏನೋ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಓಕೆ ಅಲ್ಲ, ಎಷ್ಟೈತೆ ಇವಾಗ? 40 ರೂಪೀಸು. ಸೊ ಇದನ್ನು ಒಂದೊಂದು ಸರಿ ಕಸ್ಟಮರ್ಸ್ ಕೊಡ್ತಾರೆ, ಒಂದೊಂದು ಸರಿ ಕಸ್ಟಮರ್ಸ್ ಕೊಡೋಲ್ಲ. ಕಸ್ಟಮರ್ಸ್ ಕೊಡಲಿಲ್ಲ ಅಂದರೆ ಅದು ನಿಮಗೆ ಸರಿ 40 ಕಿಲೋಮೀಟ್ರು ಎಷ್ಟು ಮಾಡ್ತೀರಾ ಒಂದು ದಿನಕ್ಕೆ ಈ ಗಾಡಿಯಲ್ಲಿ? 1000 ರೂಪೀಸು. ರೆಂಟ್ ಕಟ್ಟಾಗಿ ಎಷ್ಟು ಕೊಡುತ್ತೆ? ಎಷ್ಟು ಮಾಡ್ತೀರಾ? 1000 ರೂಪೀಸು ರೆಂಟ್ ಕಟ್ಟಾಗಿ. ಇನ್ನು ಊಟ ಗೀಟ ಎಲ್ಲ ಹೋಗಿ 1000 ರೂಪೀಸ್ ಆಗುತ್ತೆ. ವರ್ಕೌಟ್ ಆಗುತ್ತಾ? ಹಾಂ. ಹಲೋ, ಹಾಂ ಸರ್, ಪೋರ್ಟರು 164 ವಿಲ್ಲ ಸರ್. 1 ಸೆಕೆಂಡ್ ಸರ್. 90 ಇಲ್ಲ ಸರ್, ಮಾಡಬೇಕು. ಸರ್ 455 ಆಗೈತೆ, ಪ್ಲಸ್ಸು ಟೋಲ್ ಇದ್ರದ್ದು 20 ರೂಪೀಸು. ಹಾಂ ಸರ್. ಸ್ವಲ್ಪ ಸರ್ ಆ್ಯಕ್ಚುಲಿ ಮೇಲೆ ಬಂದಿದ್ದಕ್ಕೆ ಒಂಚೂರು ಬೇಗ ಆಯಿತು, ಇಲ್ಲಾಂದರೆ ಇನ್ನೂ ಲೇಟ್ ಆಗಿಬಿಟ್ರು. ನಿಮ್ಮದೇ ಫೀಸ್ ಲೈಫ್ ಸರ್, ದೂರ ಇಷ್ಟು ದೂರ ಆರಾಮಾಗಿರ್ಬೋದು. ಸಿಟಿಯಲ್ಲಿ ವೀಕ್ ಕಷ್ಟ. ಬಟ್ ಫೀಸ್ ಲೈಫ್ ಈ ಕಡೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಗೈಸ್, 500 ರೂಪೀಸ್ ಮಾಡಿದ್ರು ಕಸ್ಟಮರು. ಇವತ್ತಿನ ಫಸ್ಟ್ನೇ ಆರ್ಡ್ರು 500 ರೂಪೀಸು. ಸೊ ಇದರಲ್ಲಿ ನನಗೆ ಕಮಿಷನ್ ಹೋಗಿ ID ಸಸ್ಪೆಂಡ್ ಆಗೈತೆ. ಸೊ ಓಕೆ, ನನ್ನ ಕಮಿಷನ್ ಹೋಗಿ ನನಗೆ ಎಷ್ಟು ಬಂದೈತೆ ಈ ಆರ್ಡ್ರಿಗೆ ಅಂದರೆ 427 ರೂಪೀಸ್ ಬಂದೈತೆ. ಸೊ ಕಸ್ಟಮರ್ ಟಿಪ್ಪು ಅದೆಲ್ಲ ಸೇರಿದ್ರೆ ಮೇ ಬಿ 450 ರೂಪೀಸ್ ಆಗುತ್ತೆ. ಓಕೆ, ವರ್ಕೌಟ್ ಅಂತಂದರೆ ವರ್ಕೌಟ್ ಆಗ್ಬೋದು. ಬಟ್ ಈಗ ಮತ್ತೆ ID ಬ್ಲಾಕ್ ಆಗಿರೋದ್ರಿಂದ ಮತ್ತೆ 200 ರೂಪೀಸ್ ಅಲ್ಲೇ ಮತ್ತೆ ನಾನು ಪೇ ಮಾಡಬೇಕು. ಏನೋ ಮಾಡೋಕ್ಕಾಗಲ್ಲ. ಫಸ್ಟ್ನೇ ಆರ್ಡ್ರ್ ಕೊಟ್ಟಿದ್ದ ತಕ್ಷಣ ID ಬ್ಲಾಕ್ ಆಗೋಯ್ತಲ್ಲ. ಇಷ್ಟು ಲಾಂಗ್ ಬಂದೂ ವೇಸ್ಟ್ ಆಗೋಯ್ತು ಈಗ ನಾನು. ಸೊ ಯಾಕಂದರೆ 219 ರೂಪೀಸ್ ಪೇ ಮಾಡಬೇಕೀಗ ನಾನು. ಪೇ ಮಾಡಿಲ್ಲ ಅಂದರೆ ID ಓಪನ್ ಆಗೋಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ, ಬನ್ನಿ ನೋಡೋಣ. ಏನು ಮಾಡೋಣ, ರೀಚಾರ್ಜ್ ಮಾಡ್ಬೇಕಷ್ಟೇ ಈಗ. ಸೊ ಗೈಸ್, ಈಗ ವಾಲೆಟ್ ಪೇನ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಡ್ಯೂಟಿನ ಶುರು ಮಾಡಿದ್ದೀನಿ. ಇಲ್ಲಿಂದ ನನಗೆ ರಿಟರ್ನ್ ಆರ್ಡ್ರ್ ಯಾವುದಾದ್ರು ಈಗ ನನಗೆ ಏರಿಯಾ ಕಡೆಗೆ ಸಿಕ್ಕಿಬಿಟ್ರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ. ಸೊ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ವೆದರು. ಇದು ಬಂದು ಕಂಬಳಿ ಗಿಡ ಅಂತಾರೆ ಇದನ್ನು, ನಮ್ಮ ಸೈಡ್ ಕಂಬಳಿ ಹುಳ ಮೇಯಿಸ್ತಾರಲ್ಲ ಅದಕ್ಕೆ.
ಸಖತ್ತಾಗಿದೆ ಗುರು ಈ ಕಡೆ ಎಲ್ಲ. ಲೈಕ್ ಆಗಲೇ ಹೇಳಿದ್ನಲ್ಲ, ಕಸ್ಟಮರು ಪೀಸ್ ಲೈಫ್ ಈ ಕಡೆ. ಬಟ್ ಏನಂದರೆ ದುಡ್ಡು ಮಾಡಬೇಕು, ದುಡ್ಡು ಮಾಡಿಕೊಂಡು ಒಳ್ಳೆ ದುಡ್ಡಿದ್ದರೆ ಈ ಥರ ಪೀಸ್ ಲೈಫ್ನ ಎಂಜಾಯ್ ಮಾಡ್ಬೋದು. ಇಲ್ಲ ಅಂದರೆ ಅದೆಲ್ಲ ಕಷ್ಟ. ಸರಿ ಥರ ಎಷ್ಟು ಸಖತ್ತಾಗಿದೆ ಗೊತ್ತಾ, ಒಂಥರ ಖುಷಿ ಆಗ್ತಿದೆ ನೋಡಿ. ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತಿದೆ ವಿಡಿಯೋದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನನಗೆ ಫೇರ್ ಹೇಳ್ತಿದ್ದೀನಿ. ಒಂಥರ ನನಗೆ ಅನಿಸ್ತಿದೆ ಇವತ್ತು, ನನ್ನನ್ನು ಯಾಕೊಬ್ಬ ಒಳ್ಳೆ ರೈತ ಆಸ್ತಿ ಚೆನ್ನಾಗಿ ಆಸ್ತಿ ಇದ್ದು ಒಂದು ರೈತನ ಹೊಟ್ಟೆಲ್ಲ ನನ್ನ ಯಾಕೆ ಕುಟ್ಲಿಲ್ಲ ಅನ್ನೋದಷ್ಟು ಬೇಜಾರಾಗ್ತಿದೆ. ಯಾಕಂದರೆ ಇಷ್ಟು ಮಾತ್ರ ಜಮೀನು ನೀರು ಇದ್ಬಿಟ್ರೆ ನೋಡಿ ಎಷ್ಟು ಸಗದಾಗಿದೆ, ಒಳ್ಳೆ ನೀರು ಹೋಗ್ತಾಯಿದೆ. ಲೈಕ್ ಆರಾಮಾಗಿ ವ್ಯವಸಾಯ ಮಾಡ್ಕೊಂಡು ಇದ್ಬಿಡ್ಬೋದು ಗುರು. ಪೀಸ್ ಲೈಫು ಈ ಬೆಂಗಳೂರಲ್ಲಿ ಈ ಜಂಜಾಟ ಜೀವನ ತುಂಬ ಕಷ್ಟ. ಬಟ್ ಓಕೆ, ಏನು ಅಂತಾರಲ್ಲ, ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡೋದು, ಜಾಸ್ತಿ ಏನು ಕೊಡೋಲ್ಲ. ಈಗ ಸದ್ಯಕ್ಕೆ ನನಗೆ ದೇವರು ಕರುಣೆ ಮಾಡಿಬಿಟ್ಟು ಒಂದು ಆರ್ಡ್ರ್ ಈ ಕಡೆಯಿಂದ ಸಿಟಿ ಕಡೆಗೆ ಭಗವಂತ ಕೊಟ್ಬಿಟ್ರೆ ಸಾಕು. ಈಗ ಏನಾದರೂ ಬೈದಿದ್ದೀನಿ ಅಂದ್ಬಿಟ್ಟು ಏನಾದರೂ ಆರ್ಡ್ರ್ ಗಿಡ್ರ್ ಕೊಡಲಿಲ್ಲ ಅಂದರೆ ನನ್ನ ಕತೆ ಗೋವಿಂದಾಗ್ಬಿಡುತ್ತೆ. ನೋಡೋಣ, ಹೋಗಿ MG ರೋಡ್ ಅದು 99. ಓಕೆ, ಥ್ಯಾಂಕ್ ಯು. ಹತ್ತತ್ರ ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ ಬಂದೆ. ಒಂದು ಡ್ಯೂಟಿನೂ ಬರ್ತಾಯಿಲ್ಲ, ಪೋರ್ಟ್ರಲ್ಲೂ ಡ್ಯೂಟಿ ಬರ್ತಾಯಿಲ್ಲ, ರ್ಯಾಪಿಡೋದಲ್ಲೂ ಬರ್ತಾಯಿಲ್ಲ, ಯಾವ ಅಪ್ಲಿಕೇಶನಲ್ಲೂ ಡ್ಯೂಟಿಗಳೇ ಇಲ್ಲ. ಸೊ ಈಗ ನಾನು ಖಾಲಿಯಾಗಿ ನಾನು ಸಿಟಿವರೆಗೂ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಂದು ಟೈಮ್ ವೇಸ್ಟು, ಇನ್ನೊಂದು ಅರ್ನಿಂಗ್ಸು ವೇಸ್ಟ್ ಆಗಿಬಿಡುತ್ತೆ, ಅದ್ರ ಜೊತೆಗೆ ಚಾರ್ಜಿಂಗು ವೇಸ್ಟ್ ಆಗುತ್ತೆ. ಈಗ ಗಾಡಿಯಲ್ಲಿ 50-90% ಇದೆ. ನಾನು ಇಲ್ಲಿಂದ ಸಿಟಿ ಒಳಗಡೆ ಹೋಗಿದ್ರೆ ಅಲ್ಲಿಂದ ಆರ್ಡ್ರ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದರೆ SP ರೋಡ್ಗೆ ಹೋದರೆ ಅಂತೂ ಪಕ್ಕ ಸಿಗುತ್ತೆ. ಬಟ್ ಇಲ್ಲಿಂದ ನಾನು ಖಾಲಿ SP ರೋಡ್ಗೆ ಹೋಗಿದ್ದೀನಿ ಅಂತಂದರೆ ಇವತ್ತು ಟೈಮ್ ಎಲ್ಲ ವೇಸ್ಟಾಗಿ ಹೋಗುತ್ತೆ. ಬಟ್ ಆದರೆ ನೋಡಿ, ನಾನೊಂದೇ ಹೇಳೋದು, ಯಾರಾದರೂ ಲಾಂಗ್ ಆರ್ಡರ್ಸ್ನ ತಗೊಳ್ಳೋರು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ತಗೊಳ್ಳಿ. ಬಿಕಾಸ್ ಏನಕ್ಕೆ ಅಂತಂದರೆ ಈಗ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನನಗೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಬಿಕಾಸ್ ಓಕೆ, ಟೈಮ್ ವೇಸ್ಟ್ ಆಗಿದೆ ಬಿಟ್ಟರೆ ನನಗೆ ಪೆಟ್ರೋಲ್ದೇನು ಸಮಸ್ಯೆ ಇಲ್ಲ. ಬಟ್ ಆದರೆ ಏನಾದರೂ ಪೆಟ್ರೋಲ್ ಗಾಡಿಯೆಲ್ಲ ಹೋಗ್ಬಿಟ್ರೆ ಕತೆ ಗೋವಿಂದ ಆಗ್ಬಿಡುತ್ತೆ. ನೋಡಿಕೊಂಡು ಹೋಗ್ಬೇಕಾಗುತ್ತೆ. ಇನ್ನೊಂದೇನಂತಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಅದು ದಿನ ಹಿಂಗಿರಲ್ಲ, ಯಾವತ್ತೋ ಒಂದೊಂದು ದಿವಸ ಈ ರೀತಿ ಆಗುತ್ತೆ. ನನಗೆ ಸುಮಾರು ದಿನ ಈ ಥರ ಆಗಿದೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬಂದಾಗ ಒಳ್ಳೊಳ್ಳೆ ಆರ್ಡ್ರ್ಗಳನ್ನ ತೊಗೊಂಡೋಗಿರೋದು ಇದೆ ನಾನು, ಓಕೆನಾ. ಇಲ್ಲಿಂದ ಲಾಂಗ್ 400-500 ರೂಪಾಯಿ ಆರ್ಡ್ರ್ಗಳು ತೊಗೊಂಡೋಗಿರೋದು ಇದೆ. ಬಟ್ ಇವತ್ತು ಒಂದು ಆರ್ಡ್ರು ಬರ್ತಾಯಿಲ್ಲ. ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಯಾಕೆ ಈ ಥರ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬೆಳಗ್ಗೆಯಿಂದ 500 ರೂಪಾಯಿ ಆಗೈತೆ. ಸೊ ಅಟ್ಲೀಸ್ಟ್ ಇನ್ನೊಂದು 500 ರೂಪಾಯಿ ಮಾಡಲೇಬೇಕು, ಇಲ್ಲ ಅಂತಂದರೆ ವರ್ಕೌಟ್ ಆಗೋಲ್ಲ. ಬಟ್ ನನ್ನ ಟಾರ್ಗೆಟ್ ನಾನು ಅನ್ಕೊಬಂದಿದ್ದು 1,500-2,000 ಮಾಡಬೇಕು ಅಂತ. ಸೊ ಕಂಪ್ಲೀಟ್ಲಿ ಹೊಡ್ತಾ ಬಿದ್ದೋಯ್ತು ನೋಡಿ. ಇವರೆಲ್ಲ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಎಲ್ಲರೂ ಅಷ್ಟೇ. ಲೈಕ್ ಆರ್ಡ್ರ್ಗಳಿಲ್ಲ, ಕಮ್ಮಿ ಇದೆ, ಅಷ್ಟೊಂದಿಲ್ಲ, ವರ್ಕೌಟ್ ಮಾಡೋದಷ್ಟು ಇಲ್ಲ, ಮೊದಲ ಥರ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಸಮಾಧಾನದಿಂದ ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆ ಇಲ್ಲ ಅಂತಂದರೆ ಈ ಕೆಲಸ ಮಾಡೋದಕ್ಕೆ ಆಗೋಲ್ಲ. ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಫೈನಲಾಗಿ ನಾನು ಬಂದೆ ಮಾರ್ಕೆಟ್ಗೆ. ಟೈಮ್ ಬಂದ್ಬಿಟ್ಟು 2:59, 3 ಗಂಟೆ ಆಗೇ ಹೋಯ್ತು. ಸೊ ಮಾರ್ಕೆಟ್ಗೆ ಬಂದರೆ ಏನೋ ಒಂಥರ ಖುಷಿ ಆಗ್ತಿದೆ ಸಿಕ್ಕಾಪಟ್ಟೆ. ಏನಕ್ಕೆ ಅಂತಂದರೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೆ ಅಂದರೆ ನಾನು ಬೇಜಾರಾಗೋಯ್ತು ಅಂದ್ಕೊಳ್ಳಿ ಸೀರಿಯಸ್ಲಿ. ಯಾಕಂದರೆ ನಾನು ಏನೋ ಒಂದು ಇಂಟೆನ್ಷನಲ್ಲಿ ಎತ್ಕೊಂಡೆ. ಫಸ್ಟ್ನೇ ಆರ್ಡ್ರು ಲಾಂಗ್ ಆರ್ಡ್ರು, ಆ ಕಡೆಯಿಂದ ಏನಾದರೂ ಮಾರ್ಕೆಟ್ಗೋ ಇಲ್ಲ ಸಿಟಿ ಕಡೆಗೆ ಒಂದು 300 ರೂಪಾಯಿ ಆರ್ಡ್ರ್ ಬಂದರೂ ಕೂಡ ಹಂಗೋ ಹಿಂಗೋ ಒಂದು 800 ರೂಪೀಸ್ 900 ರೂಪೀಸ್ ಆಗಿಬಿಡುತ್ತೆ. ಸೊ ಒಂಚೂರು ಈಸಿ ಆಗುತ್ತೆ ಅರ್ನಿಂಗ್ಸ್ ಮಾಡೋಕ್ಕೆ. ಚಾರ್ಜಿಂಗ್ ಜಾಸ್ತಿ ಯೂಸ್ ಆಗೋಲ್ಲ ಅಂತ ನಾನು ಅಂದ್ಕೊಂಡೆ. ಆದರೆ ಅನ್ಫಾರ್ಚುನೇಟ್ಲಿ ಎಲ್ಲ ಉಲ್ಟಾಗೋಯ್ತು ಅಂತ ಹೇಳ್ಬೋದು ಇವತ್ತು. ಬಟ್ ಆದರೂ ಇನ್ನೇನು ಟೈಮ್ ಬೇಜಾನಿದೆ. ಆದರೆ ಬೇಜಾರೇನಂತಂದರೆ ಗಾಡಿಯಲ್ಲಿ ಇನ್ನು 30-50% ಇದೆ ಅಷ್ಟೇ. ಸೊ ಈಗ ನಾನು ಹೋಗಿ ಗಾಡಿ ಚಾರ್ಜ್ಗೆ ಹಾಕ್ಬೋಲ್ಲ, ಇಲ್ಲಾಂದರೆ ಡ್ಯೂಟಿ ಮಾಡ್ಲಾ ಗೊತ್ತಾಗ್ತಿಲ್ಲ. ಸೊ ನಾನೇನು ಅನ್ಕೊತಾ ಇದ್ದೀನಿ, ಇವಾಗ ಹೋಗಿ ಚಾರ್ಜ್ಗೆ ಹಾಕಿದ್ರೆ ಸಂಜೆ ಆಗಿಬಿಡುತ್ತೆ. ಸೊ ಸಂಜೆ ಮತ್ತೆ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅವಾಗ ಮತ್ತೆ ಡ್ಯೂಟಿ ಮಾಡೋಕ್ಕೆ ಮತ್ತೆ ತಲೆನೋವು, ಮತ್ತೆ ಇರಿಟೇಷನ್ ಆಗಿಬಿಡುತ್ತೆ. ಸೊ ಬೆಳಗ್ಗೆಯಿಂದ ಬಂದಿದ್ದಕ್ಕೂ ಬೇಜಾರಾಗ್ಬಿಡುತ್ತೆ. ಇವಾಗ ನಾನೇನು ಮಾಡ್ತೀನಿ ಅಂತಂದರೆ
ಈಗ ಇಲ್ಲಿಂದ ಒಂದೆರಡು ಆರ್ಡ್ರ್ ಹಾಕ್ಕೊಂಡು ನಾನು ಬೇರೆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಚಾರ್ಜಿಂಗ್ ಹಾಕ್ತೀನಿ. ಸೊ ಒಂದು 6 ಗಂಟೆವರೆಗೂ ಚಾರ್ಜಿಂಗ್ ಹಾಕಿದ್ರೆ 6 ಗಂಟೆಯಿಂದ ಮತ್ತೆ ಆ ಕಡೆಗೆ ಒಂಚೂರು ಡ್ಯೂಟಿ ಮಾಡ್ಕೊಬೋದು. ಏನಂತೀರಾ? ಸೊ ಇದೇ ಬೆಟರ್ ಅಂತ ನನಗೆ ಅನಿಸ್ತಿದೆ. ಸೊ ಈಗ 2 ಆರ್ಡ್ರನ್ನ ಹಾಕ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ, ಎಲ್ಲೆಲ್ಲಿ ಹಾಕ್ಕೊಂಡಿದ್ದೀನಿ, ಎಷ್ಟೆಷ್ಟು ಅಮೌಂಟ್ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲ 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 ಮಾಡ್ತೀನಿ. ನಾನು ಮೊದಲೇ ಇಲ್ವಾ ಟೈಮ್ ಬೇಕು ಅಂತ. ಸೊ ಗೈಸ್, ಈಗ ಟೈಮ್ ಬಂದು 6:50 ಸಿಕ್ಕಾಬಾಡ ಟಯರ್ಡ್ ಆಗ್ತಿದೆ. ಬೆಳಗ್ಗೆ ಇದ್ದಂಥ ಜೋಶ್ ಈಗಿಲ್ಲ, ಬಿಕಾಸ್ ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ. ಸೊ ಈಗ ನಾನಿರುವಂಥದ್ದು ಸಿಂಗಾಪುರ MS ಪಲ್ಯ ನಿಯರ್ ಬೈ. ಈ ಕಡೆಗೆ ಡ್ಯೂಟಿನ ತೊಗೊಬಂದಿದ್ದೆ. ಆದರೆ 2 ಆರ್ಡ್ರ್ ನಿಮಗೆ ನಾನು ಅಪ್ಡೇಟ್ ಮಾಡಿದ್ನಲ್ಲ, SP ರೋಡ್ಗೆ ಬಂದೆ ಅಂತ. SP ರೋಡಿಂದ 2 ಊಟ ಮಾಡಿಕೊಂಡು 2 ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು, ಒಂದು ಸಂಜಯ್ ನಗರ, ಒಂದು ಸಿಂಗಾಪುರ ಒಳಗಡೆ. ಸೊ 2 ಆರ್ಡ್ರನ್ನ ತಗೊಬಂದು ಡ್ರಾಪ್ ಮಾಡಿದೆ. ಸೊ 2 ಆರ್ಡ್ರಿಗೆ ಎಷ್ಟಾಯಿತು ಅಮೌಂಟ್ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ಕೊಡ್ತೀನಿ. ಬಟ್ ಆದರೆ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತಿದೆ. ಆ್ಯಂಡ್ ಚಾರ್ಜು ಹಾಕ್ಕೊಂಡೆ 40%. ಅಂದರೆ ಇವಾಗ ಅಂದರೆ 50 ಹಾಕ್ಕೊಂಡೆ, ಈಗ 40% ಬ್ಯಾಲೆನ್ಸ್ ಇದೆ. ಈಗ ನಾನು ಇಲ್ಲಿಂದ ಯಾವುದಾದ್ರೂ ಮನೆ ಕಡೆಗೆ RT ನಗರ್ ಸೈಡು ಯಾವುದಾದ್ರೂ ಬಿದ್ದರೆ ತೊಗೊಂಡೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಬಿದ್ದರೆ ಚೆನ್ನಾಗಿರ್ತದೆ, ಬಿದ್ದಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಇನ್ನೊಂದೇನಪ್ಪ ಅಂದರೆ ಇವತ್ತು ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗಿದ್ದೇ ಒಂದು. ಅಂದೇನಂತಾರಲ್ಲ, ಅಂದ್ಕೊಂಡಿದ್ದೊಂದು ಆಗಿದ್ದೇ ಒಂದು, ಆ ಥರ ಆಗೋಯ್ತು. ಏನಕ್ಕೆ ಲಾಂಗ್ ತೊಗೊಂಬಿಟ್ಟೆ ಫಸ್ಟ್ನೇ ಆರ್ಡ್ರೆ. ಲಾಂಗ್ ತೊಗೊಂಡು ಚೆನ್ನಾಗಿ ಆರ್ಡ್ರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಬೇರೆನೇ ಆಗೋಯ್ತು. ಓಕೆ ಗೈಸ್, ಈಗ ಟೈಮು 6:50 ಅಲ್ವಾ. ಸೊ ನೋಡೋಣ, ಇನ್ನೂ ಒಂದು 1 to 2 ಅವರ್ಸ್ವರೆಗೂ ಕೂಡ ನಾನು ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇರೋ 40% ಚಾರ್ಜಲ್ಲಿ ಇನ್ನೊಂದು ಅಟ್ಲೀಸ್ಟ್ ಒಂದು 300 ರೂಪಾಯಿ ಇಲ್ಲ 250 ರೂಪಾಯಿವರೆಗೂ ಮಾಡಿಕೊಂಡ್ರೆ ಒಂಚೂರು ವರ್ಕೌಟ್ ಆಗುತ್ತೆ. ಸೊ ಒಂದು ಆರ್ಡ್ರ್ಗಳು ಚೆನ್ನಾಗಿ ಬಂದರೆ ಆರ್ಡ್ರ್ಗಳು ಬಂದರೆ ಆಗ್ಬಿಡುತ್ತೆ, ಆರ್ಡ್ರ್ ಬಂದಿಲ್ಲ ಅಂದರೆ ಆಗಲ್ಲ. ಸೊ ನೋಡೋಣ, ಡಿಪೆಂಡ್ಸ್. ಆರ್ಡ್ರ್ಗಳಿಗೋಸ್ಕರ ವೆಯ್ಟ್ ಮಾಡೋಣ. ಫೈನಲ್ ಆಗಿ ಡ್ಯೂಟಿ ಆಫ್ ಮಾಡಿಕೊಂಡು ಮನೆ ಕಡೆಗೆ ಬಂದೆ. ಇವತ್ತು ರ್ಯಾಪಿಡೋದಲ್ಲಿ ನಾನು ಮಾಡಿರೋದು 4 ರೈಡು. ಸೊ 4ಅಲ್ಲಿ 62, 99, 109 ರೂಪಾಯಿ, 137 ರೂಪಾಯಿ. ಸೊ ಟೋಟಲಾಗಿ 407 ರೂಪಾಯಿ ಆಗೈತೆ. ಇನ್ನು ಪೋಟ್ರ್ ವಿಚಾರಕ್ಕೆ ಬಂದರೆ, ಸೊ ಪೋಟ್ರಲ್ಲಿ ಬಂದುಬಿಟ್ಟು 2 ಆರ್ಡ್ರ್ ಮಾಡಿರೋದು. ಒಂದು ಲಾಂಗ್ ಆರ್ಡ್ರು, ಫಸ್ಟ್ನೇ ಆರ್ಡ್ರ್ ಏನು ಲಾಂಗ್ ಆರ್ಡ್ರ್ ತೊಗೊಂಡಿದೆ ಆ ಒಂದು ಆರ್ಡ್ರು, ಅದು 427 ರೂಪಾಯಿ. ಅದಾದಮೇಲೆ ಇನ್ನೊಂದು ಬಂದು 262 ರೂಪಾಯಿ. ಟೋಟಲಾಗಿ 689 ರೂಪಾಯಿ. ಸೊ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ 2 ಆರ್ಡ್ರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಅಂದರೆ ಲೈಕ್ 2 ಅಪ್ಲಿಕೇಶನಲ್ಲೂ ಇಷ್ಟ ಆಗೈತೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂತಂದರೆ 1100 ಚಿಲ್ಲರೆ ಏನಾಗಿರ್ಬೋದು ಹೆಚ್ಚು ಕಮ್ಮಿ. ಆದರೆ ಕಮ್ಮಿ ಅರ್ನಿಂಗ್ಸೇ ನಾನು ಟಾರ್ಗೆಟ್ ಇಟ್ಕೊಂಡಕ್ಕಿಂತ ಜಾಸ್ತಿ ಆಗಿಲ್ಲ. ಸೊ ಜಾಸ್ತಿ ಏನಕ್ಕಾಗಿಲ್ಲ ಅಂತಂದರೆ, ಫಸ್ಟ್ನೇ ಆರ್ಡ್ರೆ ಲಾಂಗ್ ತಗೊಂಡು ಮೇ ಬಿ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ. ಸೊ ನಿಮ್ಮ ಅನಿಸಿಕೆ ಏನು ಇವತ್ತಿನ ಅರ್ನಿಂಗ್ಸ್ ಬಗ್ಗೆ? ಆ್ಯಂಡ್ ಡೇ 1 ಇವತ್ತು ಈ ಥರ ಇತ್ತು. ಡೇ 2ಗೆ ಕಾಯ್ತಾ ಇರಿ. ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳಗ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಡೇ 2 ಅಲ್ಲಿ ಸಿಗೋಣ ಅಂತ ಹೇಳ್ತಾ, ಬೈ ಫ್ರೆಂಡ್ಸ್. ಹುಷಾರಾಗಿ ಡ್ಯೂಟಿ ಮಾಡಿ, ಹುಷಾರಾಗಿರಿ.